ಪುತ್ತೂರು ಬನ್ನೂರಿನ ನೆಕ್ಕಿಲು ಎಂಬಲ್ಲಿನ ನೆಲಭರ್ತಿ ಸ್ಥಳದಲ್ಲಿ ಗ್ಯಾಸ್ ಉತ್ಪಾದನೆ ಆರಂಭಿಸಲಾಗಿದ್ದು, ಇದೀಗ ಮಾರಾಟಕ್ಕೆ ಕೇಂದ್ರ ಸರ್ಕಾರದ ಪೆಟ್ರೋಲಿಯಂ ಅಂಡ್ ಎಕ್ಸೆಸಿವ್ ಸೇಫ್ಟಿ ಆರ್ಗನೈಸೇಷನ್ನಿಂದ ಹಸಿರು ನಿಶಾನೆ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಮಾರ್ಚ್ 15ರಂದು ಕಂಪ್ರೆಸ್ ಬಯೋ 223 ಗ್ಯಾಸ್ ಘಟಕವು ಲೋಕಾರ್ಪಣೆಗೊಳ್ಳಲಿದೆ. ಪುತ್ತೂರಿನಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಕೃಷ್ಣ ನಾರಾಯಣಮುಳಿ ಅವರು, ಶಾಸಕ ಅಶೋಕ್ ಕುಮಾರ್ ರೈ ಅವರು ಘಟಕವನ್ನು ಉದ್ಘಾಟಿಸಲಿದ್ದು, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ದೀಪ ಪ್ರಜ್ವಲನೆ ನಡೆಸಲಿದ್ದಾರೆ. ವಿಧಾನ ಪರಿಷತ್ನ ಸದಸ್ಯರಾದ ಕಿಶೋರ್ ಕುಮಾರ್ ಬೊಟ್ಯಾಡಿ, ಸಹಾಯಕ ಕಮಿಷನರ್ ಸ್ಟೆಲ್ಲಾ ವರ್ಗೀಸ್, ನಗರಸಭೆ ಪೌರಾಯುಕ್ತ ವಿದ್ಯಾ ಎಂ ಕಾಳೆ, ಮಾಜಿ ಶಾಸಕ ಸಂಜೀವ ಮಠಂದೂರು ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಹಸಿ ತ್ಯಾಜ್ಯದಿಂದ ಸಿಎನ್ಜಿ ಉತ್ಪಾದನಾ ಘಟಕದ ಇಂದೂರಿನಲ್ಲಿ ಮಹಾನಗರ ಪಾಲಿಕೆಯಿಂದ ನಡೆಯುತ್ತಿದೆ. ಅದು ಬಿಟ್ಟರೆ ನಗರಸಭೆ ವ್ಯಾಪ್ತಿಯಲ್ಲಿ ಪುತ್ತೂರಿನಲ್ಲೇ ದೊಡ್ಡ ಘಟಕವಿರುವುದು. ಹಾಗಾಗಿ ನಗರಸಭೆ ಹಂತದ ಪರಿಸರ ಅಭಿಯಂತರ ತರಬೇತಿ ಹಂತದಲ್ಲಿರುವ ಅಧಿಕಾರಿಗಳಿಗೆ, ನಂತರ ಪೌರ ಕಾರ್ಮಿಕರಿಗೆ ಪ್ರಾಯೋಗಿಕ ತರಬೇತಿಗಾಗಿ ಪುತ್ತೂರು ನಗರಸಭೆಯ ಸಿಎನ್ಜಿ ಘಟಕಕ್ಕೆ ಭೇಟಿ ನೀಡುವ ಕಾರ್ಯಕ್ರಮ ನಡೆಯುತ್ತಿದೆ. ಈಗಾಗಲೇ ಸುಮಾರು 80 ಮಂದಿ ಭೇಟಿ ನೀಡಿದ್ದಾರೆ ಎಂದು ಕೃಷ್ಣ ನಾರಾಯಣಮುಳಿ ಅವರು ಹೇಳಿದರು. ಕಂಪ್ರೆಸ್ಡ್ ಬಯೋಗ್ಯಾಸ್ CNG ಹಾಗೆ CBG ಅಂತ ಹೇಳುವಂಥದ್ದು ಸಾಧಾರಣ ಒಂದು 12 ವರ್ಷದ ಕನಸು. 2014ರಲ್ಲಿ ಇದಕ್ಕೆ ನಾವು ಕಾರ್ಯ ಶುರು ಮಾಡಿದ್ದೆವು. ಇದೀಗ 2026ರಲ್ಲಿ ಅದು ಕನಸು ನನಸಾಗಿದೆ. ಇದರ ಲೋಕಾರ್ಪಣೆ ಮಾಡುವ ಕಾರ್ಯಕ್ರಮ ನಾಡಿದ್ದು 15ನೇ ತಾರೀಕು ಆದಿತ್ಯವಾರ ಬೆಳಿಗ್ಗೆ 10 ನಡೀಲಿಕ್ಕಿದೆ. ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಸಭಾ ಕಾರ್ಯಕ್ರಮ ದ್ವೀಪ ಪ್ರಜ್ವಲನೆ ನಮ್ಮ MP ಅವರಾದ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಮಾಡಲಿಕ್ಕಿದ್ದಾರೆ. ಅಧ್ಯಕ್ಷತೆಯನ್ನು ನಾನು ವಹಿಸಲಿದ್ದೇನೆ. ಮುಖ್ಯ ಅತಿಥಿಗಳಾಗಿ ಕಿಶೋರ್ ಕುಮಾರ್ ಬೊಟ್ಯಾಡಿ MLC ಅವರು ಮತ್ತು ಸ್ಟೆಲ್ಲಾ ವರ್ಗೀಸ್ ಅವರು AC, ನಮ್ಮ ಪೌರಾಯುಕ್ತರಾದ ವಿದ್ಯಾ ಕಾಳೆ ಅವರು ಮತ್ತು ನಮ್ಮ ಮಾಜಿ ಶಾಸಕರಾದ ಸಂಜೀವ್ ಮಠಂದೂರು ಅವರಿದ್ದಾರೆ, ಬರಲಿಕ್ಕಿದ್ದಾರೆ. ಗೌರವ ಉಪಸ್ಥಿತಿ ಮಾಜಿ ಅಧ್ಯಕ್ಷರು ನಗರಸಭೆ ಲೀಲಾವತಿ ನಾಯಕ ಹಾಗೂ ರೋಟರಿಯ ಮಾಜಿ ಜಿಲ್ಲಾ ಗವರ್ನರ್ HR ಕೇಶವ್ ಹಾಗೂ ಈ ಯೋಜನೆಗೆ ನಮಗೆ ಕೈ ಜೋಡಿಸಿದ ರೀಟ್ಯಾಪ್ ಸೊಲ್ಯೂಷನ್ ಅವರ ಡೈರೆಕ್ಟರ್ ದಿವ್ಯಾ ಪ್ರಶಾಂತ್ ಅವರಿದ್ದಾರೆ, ಡಾಕ್ಟರ್ ದಿವ್ಯಾ ಪ್ರಶಾಂತ್, ಹಾಗೂ ನಮ್ಮ ರೋಟರಿ ಕ್ಲಬ್ ಪುತ್ತೂರು ಈಸ್ಟಿನ ಅಧ್ಯಕ್ಷರು ಶಶಿಧರ್ ಕಿನ್ನಿಮಜಲಿ. ಸುದ್ದಿಗೋಷ್ಠಿಯಲ್ಲಿ ರೋಟರಿ ಕ್ಲಬ್ ಪುತ್ತೂರು ಈಸ್ಟ್ ಅಧ್ಯಕ್ಷ ಶಶಿಧರ್ ಕಿನ್ನಿಮಜಲು, ರೋಟರಿ ಸ್ವಚ್ಛ ಭಾರತ್ ಚಾರಿಟೇಬಲ್ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ರೈ ಕೇದಂಬಾಡಿ ಮಠ, ಪ್ರಾಜೆಕ್ಟ್ ಡೈರೆಕ್ಟರ್ ರಾಜೇಶ್ ಬೆಚ್ಚಂಗಳ, ರೋಟರಿ ಸ್ವಚ್ಛ ಭಾರತ್ ಚಾರಿಟೇಬಲ್ ಟ್ರಸ್ಟ್ನ ನಿರ್ದೇಶಕ ವಿಶ್ವಾಸ್ ಶೆಣೈ, ಸುಮಂತ್ ಉಪಸ್ಥಿತರಿದ್ದರು. ಅನೀಶ್, V4 ನ್ಯೂಸ್, ಪುತ್ತೂರು.